ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಯಚೂರಿನಲ್ಲಿ ಮಹಾಮಳೆಗೆ ಹತ್ತಿ ಬೆಳೆ ನಾಶವಾಗಿದೆ. ಭಾರಿ ಮಳೆ ಹಿನ್ನೆಲೆ ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮಳೆಯಿಂದಾಗಿ ಹತ್ತಿ ಬೆಳೆದಂತ ರೈತರು ಈಗ ಕಂಗಾಲಾಗಿರೋದು. ಜಿಲ್ಲೆಯ 100 ಎಕರೆ ಹತ್ತಿ ಬೆಳೆ ಹಾನಿಗುಂಟಾಗಿದೆ. ರಾಯಚೂರು, ಸಿನ್ನೂರು, ಮಾನ್ವಿಯಲ್ಲಿ ಹಾನಿಯಾಗಿರೋದು. ಕಾಯಿ ಕಟ್ಟಿ ಹತ್ತಿ ಅರಳುವಂತ ಸಮಯದಲ್ಲಿ ಅಧ್ವಾನ ಎಕರೆಗೆ 30 ರಿಂದ 40 ಸಾವಿರ ಖರ್ಚು ಮಾಡಿರುವಂತ ರೈತರು. ಈ ತರ ಮಳೆ ಬಿದ್ದರೆ ನಿಮೇಶ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಯಚೂರಿನಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ರೈತರು ಬೆಳೆದಂಥ ಹತ್ತಿ ಬೆಳೆ ಈ ಬಾರಿ ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ಹಾಳಾಗಿ ಹೋಗಿರುವಂಥದ್ದು. ಸದ್ಯ ನಾನು ಸಿನ್ನೂರು ತಾಲೂಕಿನ ರಾಮತ್ನಾಳ ಸೀಮೆಗೆ ಬರ್ತಕ್ಕಂಥ ಪ್ರದೇಶದಲ್ಲಿದ್ದೀನಿ. ಹೊಲವೇ ನಾಶವಾಗಿ ಹೋಗಿರುವಂಥದ್ದು. ಹೀಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವೇಳೆ ಹೊಲದಲ್ಲಿ ನೀರು ನಿಂತರೆ ಇರೋ ಬೆಳೆನೂ ಕೈಗೆ ಸಿಗೋದಿಲ್ಲ ಅಂತ ಕಾರಣಕ್ಕಾಗಿ ನೀರನ್ನು ಸರಾಗವಾಗಿ ಹರಿಯುವ ನಿಟ್ಟಿನಲ್ಲಿ ಆ ನೀರನ್ನು ಹೋಗಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಎಲ್ಲೊಂದು ಕಡೆ ಹತ್ತಿ ಬೆಳೆ ಯಾವ ರೀತಿ ಹಾಳಾಗಿ ಹೋಗಿದೆ ಅನ್ನೋಂಥದ್ದು ತಾವು ನೋಡ್ಬೋದು. ಎಲ್ಲೊಂದು ಕಡೆ ಕಾಯಿ ಒಡೆದಿದ್ರು ಕೂಡ ಇಲ್ಲೊಂದು ಕಡೆ ಹಾಳಾಗಿ ಹೋಗಿರುವಂಥದ್ದು. ಹತ್ತಿ ಸಂಪೂರ್ಣವಾಗಿ ತೇವಗೊಂಡಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ನೆನೆದು ಹೋಗಿದ್ದಾವೆ. ಇದು ಮಾರುಕಟ್ಟೆಯಲ್ಲಿ ಇದನ್ನು ಹೋದರೆ ಯಾರೂ ಕೂಡ ಖರೀದಿ ಮಾಡೋದಿರಲಿ, ಇದ್ರ ಬಗ್ಗೆ ತಿರುಗಿ ನೋಡೋದಿಲ್ಲ ಅನ್ನೋಂಥದ್ದು ಮತ್ತೊಂದು ಕಡೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಹತ್ತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅನ್ನೋಂಥದ್ದು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿ ಸಮಸ್ಯೆ ಆಗೈತ್ರಿ ಈಗ ನೋಡ್ರಿ ಸರ್, ಹತ್ತಿ ಎಲ್ಲ ಇದು ಕಾಯಿ ಎಲ್ಲ ಕೊಳ್ತು ಇದೆಲ್ಲ ಇದಾಗಿದೆ. ಹೀಗಾಗಿ ಏನು ರೈತರಿಗೆ ಬರ್ತಾ ಇಲ್ಲ ಬೆಳೆ, ಹಂಗಾಗಿ ಲಾಸರೇ ಎಲ್ಲ ಬೆಳೆ ಲಾಸು ಆಗಿದೆ. ಇದನ್ನ ಮಾರ್ಕೆಟ್ಗೆ ಹೋಯ್ದ್ರೆ ಯಾರು ಕೇಳೋಲ್ಲ ಸರ್. ಇದನ್ನ 1000-2000 ಸಾವಿರ ಕೇಳೋಲ್ಲ, ಹಂಗಾಗಿದೆ. ನಷ್ಟ 30 ರಿಂದ 40 ಸಾವಿರ ನಷ್ಟ ಆಗಿದೆ ಸರ್. ಈ ಬೆಳೆಗಂತೂ ಏನು ಮಾಡೋಕ್ಕಾಗಲ್ಲ. ಮತ್ತೆ ಇದು ಬೆಳೆ ತೆಗೆದು ಬೇರೆ ಬೆಳೆ ಆಗ್ಬೇಕು ರೀ. ಅದ್ರಾಗ ಇಲ್ಲಿ ರೋಡ್ ಮಾಡಿದಾಳಿಂದ ರೀ ಸರ್, ಈ ನೀರು ಓಟಿದ ನಾಲಿಗೆ ಹರಿತಾವೆ, ಹೊಲ್ದಾಗ ಬರ್ತಾವೆ. ನಾಲಿದ್ದೆಲ್ಲ ತೆಗೆದು ಇಲ್ಲಿ ತನಕ ಹಾಕಿರ ರೋಡ್ ಸಮೇತ ನೀರು ಹೋಗಕ್ಕೆ ನಾಲ್ ಸಮೇತ ಇಲ್ದಂಗೆ ಆಗೈತೆ. ಯಾರೊಬ್ಬರು ಅಧಿಕಾರಿಗಳು ಬಂದು ಇಲ್ಲಿ ನೋಡಿಲ್ಲ ರೀ, ಏನು ಆಗ್ತೈತಿ ಏನಿಲ್ಲ. ಈ ಕಾಯಿ ನೋಡ್ರಿ ಸರ್, ಒಂದೊಂದು ಇದು ಏನು ಮಾಡ್ಬೇಕು ರೀ, ಮಾರ್ಕೆಟಿಗೆ ಹೋಗಿದ್ರೆ ಯಾರು ಕೇಳಲ್ಲ ರೀ. ಸೂರ್ಯಪಾನ ಸಮೇತ ಅದೇ ಥರ ಆಗಿದೆ ಸರ್. ಇವಾಗ ಏನಿಲ್ಲ ಒಂದು 60-70 ಸಾವಿರ ರೂಪಾಯಿ ಲಾಸ್ ಸರ್. ಅದು ಸಮೇತ ಸಾಲ ಮಾಡಿಕೆ, ಅದು ನಮ್ದಲ್ಲ ರೀ, ಇನ್ನೊಬ್ರು ಹೊಲ ಮಾಡಿಕೆ ಸಾಲ ಮಾಡಿಕೆ ಸಾಕಿರೋ ಬಂಡವಾಳ ಸರ್. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.